ಸಿಲಿಕಾನ್ ಸಿಟಿ ಮಂದಿಗೆ ಗುಡ್ ನ್ಯೂಸ್ ಕೊಡಲು ಬಿಬಿಎಂಪಿ ಮುಂದಾಗಿದೆ. ಮತ್ತೆ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಬಿಬಿಎಂಪಿ ಒಂದು ಹೊಸ ಪ್ಲಾನ್ ಮಾಡಿದೆ. ಹಾಗಾದ್ರೆ ಹೊಸ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ನಿರ್ಮಾಣ ಆಗುತ್ತೆ, ಈವರೆಗೂ ಇರುವಂತಹ ಕ್ಯಾಂಟೀನ್ಗಳೆಷ್ಟು, ಆ ಕುರಿತಾದಂಥ ಮಾಹಿತಿ ಇಲ್ಲಿದೆ. ಹೊಸ ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದ ಪಾಲಿಕೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 52 ಇಂದಿರಾ ಕ್ಯಾಂಟೀನ್ ಶುರು. ಬೆಂಗಳೂರಲ್ಲಿ 160ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ ಕಾರ್ಯ. ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಹೊಸ ಪ್ಲಾನ್. ರಾಜ್ಯದಲ್ಲಿ ನಿರಾಶ್ರಿತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಅನ್ನಭಾಗ್ಯ ನೀಡುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಇಂದಿರಾ ಕ್ಯಾಂಟೀನ್ ಭಾಗ್ಯವನ್ನು ರಾಜ್ಯದ ಹಲವೆಡೆ ನಿರ್ಮಾಣ ಮಾಡುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಸುಮಾರು 160ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ ಕಾರ್ಯನಿರ್ವಹಿಸುತ್ತಿದ್ದು, ಜನ ಓಡಾಟ ಕಡಿಮೆ ಹಾಗೂ ಇಂದಿರಾ ಕ್ಯಾಂಟೀನ್ ಬಳಕೆ ಕಡಿಮೆ ಇರುವ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈಗ ಮತ್ತೆ ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಹೊಸ ಪ್ಲಾನ್ ಮಾಡಿದೆ. ಹೌದು, ಸುಮಾರು 52 ಹೊಸ ಇಂದಿರಾ ಕ್ಯಾಂಟೀನ್ ತೆರೆಯಲು ಪಾಲಿಕೆ ಈಗಾಗಲೇ ಟೆಂಡರ್ ಕರೆದಿದ್ದು, ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಸಂಪೂರ್ಣ ತಯಾರಿ ನಡೆಸುತ್ತಿದೆ. ಸ್ಥಗಿತ ಆಗಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಪುನರ್ ನಿರ್ಮಾಣ ಮಾಡಲು ಹಾಗೂ ಸ್ಥಳಾಂತರ ಮಾಡುವ ಯೋಜನೆಗೆ ಪಾಲಿಕೆ ಕೈ ಹಾಕಿದೆ. ಸದ್ಯ ಇಂದಿರಾ ಕ್ಯಾಂಟೀನ್ ಇಲ್ಲದ ವಾರ್ಡ್ಗಳಲ್ಲಿ ಹಾಗೂ ಹೆಚ್ಚು ಜನ ಓಡಾಟದ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಆಸ್ಪತ್ರೆ, ಶಾಲಾ ಕಾಲೇಜುಗಳಿರುವ ಪ್ರದೇಶಗಳಲ್ಲಿ ನಿರ್ಮಿಸಲು ಪಾಲಿಕೆ ಮುಂದಾಗಿದೆ. ಈಗ ತಮಗೆ ಗೊತ್ತಿದ್ದಂಗೆ ನಮ್ಮ ಯಾವ್ಯಾವ ವಾರ್ಡ್ಸಲ್ಲಿ ಇಂದಿರಾ ಕ್ಯಾಂಟೀನ್ಸ್ ಇದ್ದಿರಲಿಲ್ಲ, ಆ ವಾರ್ಡ್ಸ್ಗಳಿಗೆ ನಾವು ಪ್ಲೇಸಸ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಎಸ್ಟಾಬ್ಲಿಷ್ ಮಾಡಲು ಟೆಂಡರನ್ನು ಕರೆಯಲಾಗಿ ಫಸ್ಟ್ ಆರ್ ಸೆಕೆಂಡ್ ಕಾಲ್ಗೆ ಎಲಿಜಿಬಲ್ ಬಿಡರ್ಸ್ ಪಾರ್ಟಿಸಿಪೇಟ್ ಆಗಿರಲಿಲ್ಲ, ಅವ್ರು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಈಗ ಲಾಸ್ಟ್ ಕಾಲಲ್ಲಿ ಎಲಿಜಿಬಲ್ ಬಿಡರ್ಸ್ ಬಂದಿದ್ದಾರೆ. ಅವ್ರದ್ದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಹಂತದಲ್ಲಿ ಪ್ರೊಸೆಸ್ ಇದೆ. ಎಲ್ಲಿ ಫಸ್ಟ್ ಪ್ರಯಾರಿಟಿ ಈಸ್ ಎಲ್ಲಿ ಪಬ್ಲಿಕ್ದು ಫುಟ್ಫಾಲ್ ಜಾಸ್ತಿ ಇರುತ್ತದೆ, ಎಲ್ಲಿ ಅದರ ಸದ್ಬಳಕೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಅಲ್ಲಿ, ಮತ್ತು ಎಲ್ಲಿ ನಮಗೆ ಪ್ಲೇಸ್ ಅವೈಲೇಬಲ್ ಮಾಡಿ ಕೊಡೋಕ್ಕೆ ಸಾಧ್ಯ ಆಗುತ್ತದೆ. ಎರಡೂ ಪಾಯಿಂಟ್ಸ್ ಕಂಬೈನ್ ಮಾಡಿಕೊಂಡು ಎಲ್ಲೆಲ್ಲಿ ಸ್ಪೇಸ್ ಅವೈಲೇಬಲ್ ಆಗಿದೆ ಅಲ್ಲಿ ನಾವು ಕಟ್ಟಲಿದ್ದೀವಿ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಹಲವರ ಹಸಿವು ನೀಗಿಸಲು ಸಾಕಷ್ಟು ಸಹಕಾರಿಯಾಗಿದ್ದು, ಮತ್ತಷ್ಟು ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಪಾಲಿಕೆ ಮುಂದಾಗಿರುವುದು ಇನ್ನಷ್ಟು ಜನ ಅಸಹಾಯಕರಿಗೆ ಸಹಕಾರಿ ಆಗುತ್ತಾ ಎಂದು ಕಾದು ನೋಡಬೇಕಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.